ಪಾಂಡುರಂಗ ಪಾಂಡುರಂಗ ಇದರಲ್ಲಿ ಪೇಂಟ್ ಹೊಡಿದ್ರೆ ಹಿಂಗೆ ಗೊತ್ತೈತ್ಲ ಈಗ ಏನ್ ಬಿಡ್ತಿದ್ ಕೊಡಿಸ್ತೀವತ್ತ ಅಂದ್ರೆ ಅವಂಗ ಸ್ಪೈಡರ್ ಮ್ಯಾನ್ ರನ್ ಕೊಡ್ಬೇಕಾಗೈತಂತ. ಈಗ ಚಿಕ್ಕನ್ ಕರ್ಕೊಂಡು ಹೋಗೋನಲ್ಲ ಏನು ಅಂಬೋಲಿ ಘಾಟಿಗೆ. ಅಕ್ಕ ಬರೋಣ, ಅಕ್ಕನ್ ಟಿಫಿನ್ ಬ್ಯಾಗ್ ಜಾಕೆಟ್ ಎಲ್ಲ ತೊಗೊಂಬರ್ತಾನ ಹೊಡ್ಕೋತ ಹೋಗಿ. ಏನ ಆರೆಂಜ್ ಸ್ಟಿಕ್ಕರ, ಆರೆಂಜ್ ತಂದೀವಿ, ಅದ್ರ ಮೇಲೆ ಏನು ಸ್ಟಿಕ್ಕರ್ ಇರ್ತಾವಲ್ಲ ಅದ್ರ ಜೊತೆ ಆಟ ಆಡಕ್ಕೆ ನಮ್ಮ ಚಿಕ್ಕಗೆ ಏನು ಸೇರ್ತೈತೋ ಗೊತ್ತಿಲ್ಲ. ತಗೋ. ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಸಾನು ಹೆಲ್ಪ್ ಮಾಡಕತ್ತಾಳ ಅಮ್ಮಾಗ. ಕರಿಬೇವು ಸೋಸಾಕ. ಅದು ಹೆಂಗಂದ್ರೆ ಇಬ್ರು ಕಟ್ಟಿ ಮೇಲೆ ಕೂತ್ ಕೆಲಸ ಮಾಡೋರ. ಕೈ ಮೇಲೆ ಸ್ಟಿಕ್ಕರ್ ಹಚ್ಕೊಂಡಿ ಮಜಾ ಬರತೈತಿಲ್ ಸಾನು. ಪರ್ 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 ಆವಾಜ್ ಬರೋಣ ಮಜಾ ಬರ್ತೈತಿ. ಇನ್ ಮುಂದೆ ನೀನ ಸೋಸಕ್ಯತ್ತ ಕರಿಬೇವು ನಿನಗೆ ಇಟ್ಟು ಬಿಡ್ತಾನ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ್ಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಮ್ಮವರು ಡ್ರೈ ಫ್ರೂಟ್ಸ್ ತಿನ್ನಕತ್ತಾರು. ಎವ್ರಿಡೇ ರಾತ್ರಿ ನಾನು ಬದಾಮ್ ನೆನೆಸಿಟ್ಟಿರ್ತೀನಿ. 4 ಮಂದಿಗೆ 4 ಬದಾಮ. ಸಾನು ಚಿಕ್ಕ ಆಲ್ರೆಡಿ ತಿಂದೋಗ್ಯಾರು, ನಾನು ತಿಂದೀನಿ. ಈಗ ಇವರು ಬದಾಮ್ ಉಳ್ದಾವು, ಅವ್ರಿಗೆ ಸುಲಿದ್ ಕೊಡತ್ತೀನಿ. ನಾನು ಕಂಪಲ್ಸರಿ ಬದಾಮ್ ಅದ್ರ ಮ್ಯಾಲಿಂದ ಏನು ಸಾಫ್ಟ್ ಇರ್ತೈತಲ್ಲ ಅದನ್ನ ನೆನಿಸಿ ಅಂದ್ರೆ ಬದಾಮ್ ನೆನ್ಸನ ಅದು ಆಟೋಮೆಟಿಕ್ಲಿ ಹಿಂಗೆ ಬಿಚ್ಚ ಬರ್ತೈತಿ. ಸೊ ಅದನ್ನ ಪೀಲ್ ಮಾಡ್ತಿರ್ತೀನಿ. ನಮ್ಮವ್ರು ಬೈತಾರ ಅದನ್ನೇನು ಸುಲ್ಕೋದ್ಕೊಂಡಿರ್ತಿ, ನಮಗೆ ಹಂಗೆ ಕೊಟ್ಟು ಬಿಡು ಅಂತ ಹೇಳಿ. ಟೈಮ್ ಪಾಸ್ ಖರೆ ನೀವು ಜಾಸ್ತಿಯಾಗಿ ನೋಡ್ರಿ ಬದಾಮ್ಸ್ ಹಿಂಗೆ ಸೊಪ್ಪಿ ಸುಲಕ್ ತಿನ್ಬೇಕಂತಾನೆ ಹೇಳ್ತಾರ. ಯಾಕೋ ರೀಸನ್ ಏನೈತಿ ಗೊತ್ತಿಲ್ಲ. ಸೊ ಯಾರಿಗೆಲ್ಲ ಅದ್ರ ರೀಸನ್ ಗೊತ್ತೈತಿ ಅವರು ಕಮೆಂಟ್ ಮಾಡಿ ಹೇಳ್ತಾರೆ. ಬದಾಮ್ನ ನೆನಿಸಿ ಅದನ್ನ ಮ್ಯಾಲಿನ ಸಿಪ್ಪಿಟ್ಟದ್ ಹಿಂಗೆ ಯಾಕೆ ತಿನ್ಬೇಕು, ಹಂಗ ತಿಂದ್ರೆ ಏನಾಗ್ತತಿ? ಸಾನು ಚಿಕ್ಕ ಆಲ್ರೆಡಿ ಸ್ಕೂಲಿಗೆ ಹೋಗ್ಯಾರು. ಈಗ ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕಾಗೈತಿ. ಮಾರ್ಕೆಟ್ಗೆ ಹೋಗೋದಂದ್ರೆ ಒಂದು ದೊಡ್ಡ ಕೆಲಸ ಆದಂಗೆ ಆಗೈತಿ. ಯಾಕಂದ್ರೆ ಒಂದರೆ ನಮ್ಮ ಮನೆಯಿಂದ ಮಾರ್ಕೆಟ್ ಭಾಳ ದೂರ ಐತಿ, ಬಟ್ ಸ್ವಲ್ಪ ಇಂಪಾರ್ಟೆಂಟ್ ಸಾಮಾನುಗಳು ತರೋದೈತಿ. ಹೀಗಾಗಿ ಹೋಗಲೇಬೇಕು ಅನ್ನೋ ಸಿಚುವೇಶನ್ ಐತಿ ಈಗ ಸದ್ಯ. ಸೊ ಹಿಂಗಾಗಿ ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕು, ಮತ್ತು ಏನೆಲ್ಲ ಸಾಮಾನು ಬೇಕಾಗೈತಿ ಅದನ್ನು ತೊಗೊಂಬರ್ಬೇಕು. ಸೊ ಇವ್ರದಷ್ಟು ಪ್ರೋಟೀನ್ ಶೇಕ್ ಆ್ಯಂಡ್ ಡ್ರೈ ಫ್ರೂಟ್ಸ್ ತಿನ್ನೋದಾಯಿತು ಅಂದ್ರೆ ನಾವು ಮಾರ್ಕೆಟ್ಗೆ ಹೋಗೋಣ ಅಂತ. ನಂದು ಆಲ್ರೆಡಿ ನಾಷ್ಟ ಆಗೈತಿ, ರೊಟ್ಟಿ ಪಲ್ಯ. ಈಗ ಆಫೀಸ್ ಹೋದ್ ಬೇಡ ಡೈರೆಕ್ಟ್ ಮಾರ್ಕೆಟ್ಗೆ ಹೋಗೋಣ. ಅದೇ ನೋಡೋಣಲ್ಲ ಇವತ್ತಿಂದ ಹೆಂಗೆ ಕೆಲಸದ ಮೇಲೆ ಡಿಸೈಡ್ ಮಾಡೋಣ. ಆಫೀಸ್ಗೆ ಹೋಗೋದಾದ್ರೆ ಪೈಲ ಸ್ವಲ್ಪ ಆಫೀಸ್ಗೆ ಹೋಗಿ ಆಮೇಲೆ ಮಾರ್ಕೆಟ್ಗೆ ಹೋಗ್ತೀವಿ, ಇಲ್ಲ ಫಸ್ಟ್ ಮಾರ್ಕೆಟ್ಗೆ ಹೋಗೋದಾಕಂದ್ರೆ ನೋಡ್ತೀವಿ. ಡಿಪೆಂಡ್ಸ್ ಕೆಲಸ ಹೆಂಗೆ ಯಾವ್ದು ಇಂಪಾರ್ಟೆಂಟ್ ಐತಿ ಅದ್ರ ಮೇಲೆ ಹಿಂದೆ ಮುಂದೆ ಮಾಡಬೇಕು. ಜಸ್ಟ್ ಆಫೀಸಿಗೆ ಬಂದ್ವಿ. ಟೈಮ್ ಆಗೈತಿ ಈಗ 10 ಎಷ್ಟಾಗೈತಿ ಟೈಮ್? ನಂದು 10:44 ಆಗೈತಿ. ಇಲ್ಲ 10:44 ಆಗೈತಿ. ಸೊ ಈಗ ಮೇಡಮ್ದು ಒಂದೆರಡು ವಾಯ್ಸ್ ಓವರ್ಗಳು ಅದಾವು, ರೀಲ್ಸ್ ಅದು ಯೂಟ್ಯೂಬ್ ವಿಡಿಯೋನ. ಓಕೆ, ಯೂಟ್ಯೂಬ್ ವಿಡಿಯೋ ಇಷ್ಟೆಲ್ಲ ಏನೇನು ಅದಾವಲ್ಲ ನನಗೆ ನೆನಪೊಳಂಗಿಲ್ಲ ಯಾವ್ಯಾವ ಮಾಡೀವಿ ಯಾವ್ಯಾವ ಇಲ್ಲ ತಂದು. ಸೊ ಒಂದೆರಡು ವಾಯ್ಸ್ ಓವರ್ ಕೆಲಸ ಐತಿ. ಆ್ಯಕ್ಚುಲಿ ನಾವು ಪೇಂಟಿಂಗ್ ಕ್ಲಾಸಸ್ ತೊಗೊಳ್ತೀವಿ, ಎಲ್ಲರಿಗೂ ಗೊತ್ತಿರ್ಬೋದು. ಬಿಕಾಸ್ ನಂಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ನಾನು ನಿಮಗೆ ಪೇಂಟಿಂಗ್ ತೋರಿಸ್ಕೊತಾ ಇರ್ತೀನಿ. ಸೊ ಅದರದನ್ನ ಒಂದು ಪೇಂಟಿಂಗನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ವಿಡಿಯೋನ ನಾವು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡತ್ತೀವಿ. ಮಸ್ತ್ ಡಿಸೈನ್ ಐತಿ. ನೀವು ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಚೆಕ್ ಮಾಡಿರಿ. ಅಲ್ಲಿ ಬೇರೆ ಈ ಥರ ನಾನು ಎಲ್ಲ ಟ್ಯುಟೋರಿಯಲ್ಸ್ ಸ್ಕಿಲ್ ಟ್ರೈನಿಂಗ್ ಇರ್ತೈತಿ. ಈಸಿಯಾಗಿ ನೀವು ನಿಮ್ಮ ಬ್ಲೌಸ್ ಮೇಲೆ ಮಾಡಬಹುದು. ಅದಕ್ಕೆ ಬಹಳ ಎಕ್ದಮ್ ನಾಲೆಜ್ ಇರಬೇಕಂತೇನಿಲ್ಲ. ಸೊ ನೋಡ್ರಿ, ಸೊ ಯಾರು ಹೊಸದಾಗಿ ಫಸ್ಟ್ ಟೈಮ್ ನೋಡತ್ತೀರಿ ಅವ್ರಿಗೆ ಗೊತ್ತಿರಲಿ, ನಮ್ಮದು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತಿ. ಅದ್ರಾಗ 9 ಲಕ್ಷಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಅದಾರು. ಮತ್ತು ಅದು ನಮ್ದು 10 ಇಯರ್ ಕಂಪ್ಲೀಟ್ ಆಗೋದೈತೆ ಆದಷ್ಟು ಜಲ್ದಿ ಆ ಚಾನಲ್ಗೆ. ಶ್ರೀದೇವಿ ವ್ಲಾಗ್ಸ್ ಕನ್ನಡ ಭಾಳ ಮಂದಿಗೆ ಗೊತ್ತೈತಿ, ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಭಾಳ ಮಂದಿಗೆ ಗೊತ್ತಿಲ್ಲ. ಸೊ ಈಗ ಅದ್ರದನ್ನ ವರ್ಕ್ ನಡೆದೈತಿ, ಅದು ವರ್ಕ್ ಮುಗಿಸಿ ಆಮೇಲೆ ಮಾರ್ಕೆಟ್ಗೆ ಹೋಗ್ಬೇಕಂತ ಮಾಡೀವಿ. ಹಿಂದೆಲ್ಲ ನಮ್ಮ ನೋಡ್ರಲ್ಲ ಅವಾರ್ಡ್ಸ್ಗಳದು ಇನ್ನೂ ಬರೋದವು ಭಾಳ ತುಂಬಿಸ್ಬೇಕದ ಮ್ಯಾಲಿಂದೆಲ್ಲ. ಇನ್ನು ಈಗ ಬರೀ 2-3 ಆಗ್ಯಾವು. ಇದು ನಮ್ಮ ಕ್ಯಾಬಿನ್ದಾಗ ಅದೀವಿ ಈಗ. ಚಲೋ ನಮ್ದೆಲ್ಲ ವಯಸ್ಸೋರ್ದು ಆಗೋಣ, ನಿಮಗೆ ಭೇಟಿ ಆಗ್ತೀವಿ ಮತ್ತೆ. ಗಂಧದ ಕಟ್ಲೆ ಫುಲ್ ಫೇಮಸ್ ಇತ್ತು, ಫುಲ್ ಗ್ರೌಂಡ್. ಈಗ ಎಷ್ಟು ಹುಡ್ಕಾಡ್ ಗೊತ್ತಿಲ್ಲ, ಫೈನಲಿ ಲಾಕ್ ಇರ್ಬೇಕು. ಹೆಂಗಿದೆ ನಿಂಗೆ ಯಾವ ಬೇಕು ಎಲ್ಲ ಕಲರ್ ಅದಾವ ಇಲ್ಲ? ಡ್ರೈ ಆಗಿಲ್ಲ, ಚೆಕ್ ಮಾಡಿ ತಗೋಲ್ಲ.
ನೀ ಭಾಳ ಹಚ್ಕೊಂಡಿಲ್ಲ ಇದು ಈಗ ಭಾಳ ಹಚ್ಕೊಂಡಿಲ್ಲ ನೀ ಗುರುಗುರು ಡಿಸೈನ್ ದಿನ ಅವಾಗೇನು ಇದ್ರದ್ದು ಫುಲ್ ಇದು ಇದನ್ನಿತ್ತು ಫ್ಯಾಷನ್. ಎಕ್ಸ್ಟ್ರಾ ಇಷ್ಟು ಕರೆಕ್ಟ್ ಆಯ್ತಲ್ಲ ಇದು 2 ಪ್ಯಾಕೆಟ್ ತೊಗೊಂಡ್ಬಿಡು ಸರ್ ಕನ್ಫ್ಯೂಷನ್ ಬೇಡ ರೆಗ್ಯುಲರ್ಲಿ ಯೂಸ್ ಮಾಡಿಬಿಡಕತ್ ನೀನು ಹಾಕಿ ಯಾವಾಗ ಕನ್ಫ್ಯೂಸ್ ಅನಿಸ್ತೈತಲ್ಲ ಇದು ತಗೊಳ್ಳಿ 2 ತೊಗೊಂಡ್ಬಿಡೋದು. ಬಜೆಟ್ ಈಗ ಐತಿ ಬಿಡು. ಒಂದ್ ಸಾಮಾನ್ ಸಿಕ್ತು. ಮೇನ್ ಅಂದ್ರೆ ನಂಗೆ ಅದು ಗಂಧದ ಬಾಟ್ಲಿ ಇದ್ದಾನ ಚಿಂತೆ ಆತಿತ್ತು ಸಿಗ್ತೈತೋ ಇಲ್ಲೋ. ಇಲ್ಲ ಫಸ್ಟ್ ಗಂಧ ಅರೆ ನಂಗೆ ಅಷ್ಟು ಟೆನ್ಷನ್ ಆಗಿತ್ತು. ಆಮೇಲೆ 1-2-3 ಅಂಗಡಿಗಾರ ನಾ ಕೇಳಿದ್ರೆ ಈಗ ಸಿಗ್ತಾವಲ್ಲ ಏನು ಹೋದು ಸಿಗ್ತಾವ ಸೊ ಇನ್ನ ಚಿಕ್ಕುಗ ಇದನ್ನ ರೇನ್ಕೋಟ್ ಒಂದ್ ಛತ್ರಿ ನೋಡು ಮತ್ತೆ ಏನೇನ್ ಬರ್ತೈತೆ ಯಾವ ಮನ್ಯಾಗ ನಾವು ಎಷ್ಟು ತಗೊಂಡ್ರು ಎಲ್ಲಿ ಹೋಗ್ತಾವು ಎಲ್ಲಿ ಮನೆ ಒಂದ್ ಕಳ್ಕಲ್ಲ ಮನೆ ಶೂಟಿಂಗ್ ಹೋದಾಗ ಬಿಟ್ಟು ಬಂದಿವ್ ನಾವು. ಇದೇ ನಡುವಿನ ಚಲೋ ಐತ್ ನೋಡಿ. ಇದು ಹಾ ಕರಿ ಮಳಿನೇ ಬರತ್ತಿಲ್ಲಲ್ಲ ಕರೆ ಮಳಿನೇ ಇಲ್ಲ ಸೆಪರೇಟ್ ಸೈಡ್ ತಗೋಬೇಕಲ್ಲ ಕರೆ. ಹಾ ಯಾವ್ದಾದ ಅದ ಚಲೋ ಐತ್ಲಾ. ಇವ್ರ ಫ್ಲವರಿ ಬ್ಯಾಡ ಅನ್ನತ್ತಾರ ಪ್ಲೇನ ತಗೊಂಡು ಅನ್ನತ್ತಾರ. ಚಿಕ್ಕುಗ ರೇನ್ಕೋಟ್ ತಗೊಂಡ್ ಬಂದಿವಿ ಈಗ ಮೇನ್ ಫೈನಲಿ. ನಮ್ಮವ್ರವ್ರು ಎಲ್ಲ ತೆಗ್ಸಾರ. ಇಷ್ಟು ಸೀರಿಯಸ್ ಎದ್ರದ್ದು ಶಾಪಿಂಗ್ ಮಾಡಿರಕಿಲ್ಲ ಅಷ್ಟು ಸೀರಿಯಸ್ ಮಗಗೆ ರೇನ್ಕೋಟ್ ಹೊಡ್ಕ್ಯಾಡತ್ತಾರ. ಅವಂಗ ಸ್ಪೈಡರ್ಮ್ಯಾನ್ ರೇನ್ಕೋಟ್ ಬೇಕಾಗೈತಂತ. ಏನಾಗೈತಿ ಡಿಸೈನ್ ಸಿಕ್ಕರೆ ಸೈಜ್ ಸಿಗತ್ತು, ಸೈಜ್ ಸಿಕ್ಕರೆ ಡಿಸೈನ್ ಸಿಗತ್ತು. ಇದು ಕಾರ್ದೈತಿ ನೋಡಿ, ಕಾರು ಹಂಗೆ ಲೈಕ್ ಆಗ್ತಾವ ನಡೀತದ ಬೇಕಾರೆ ಇದು. 6.5 hours later. ಚಿಕ್ಕು ನಿನ್ ಸ್ಕೂಲ್ ಒಳಗೆ ನಾಡ್ದೆ ಏನೈತಿ? ರೇನ್ಕೋಟ್ ಡೇ ಸೆಲೆಬ್ರೇಷನ್. ನಿಂಗೆ ರೇನ್ಕೋಟ್ ತಂತೋ. ನಮ್ಮ ಚಿಕ್ಕಗೆ ರೇನ್ಕೋಟ್ ಇರಲಿಲ್ಲ ಮತ್ತು ತೊಗೋಬಾರ್ದತ್ತನ ಬಿಟ್ಟಿದ್ವಿ. ಯಾಕಂದ್ರೆ ಅವ ಎಲ್ಲಿ ರೇನ್ಕೋಟ್ ಹಾಕೊಂಡು ಎಲ್ಲಿ ಹೋಗೋದಾನು ಎಲ್ಲಿ ಹೋಗಾವಿಲ್ಲ ಅಂತ ಹೇಳಿ ಬಿಟ್ಟಿದ್ವಿ. ಬಟ್ ಅವ್ರ ಸ್ಕೂಲ್ ಒಳಗೆ ರೇನ್ಕೋಟ್ ಡೇ ಸೆಲೆಬ್ರೇಷನ್ ಐತಿ. ಮಕ್ಕಳಿಗೆ ರೇನ್ಕೋಟ್ ಹಾಕಿ ಕಳಿಸ್ರಿ ಅಂತ ಹೇಳ್ಯಾರು. ಸ್ಪೈಡರ್ ಮ್ಯಾನ್ ನೋಡ್ವಿ. ಸ್ಪೈಡರ್ ಮ್ಯಾನ್ ನಿನ್ನ ಏಜ್ ಒಳಗೆ ಬರಂಗಿಲ್ಲ ಅಂತ ಸ್ಪೈಡರ್ ಮ್ಯಾನ್. JCB ಅದು ಬ್ಯಾಗ್ ಅದ, ರೇನ್ಕೋಟ್ ಬ್ಯಾಗ್ ಅದ. ಇಲ್ಲ ಅದು ಬ್ಯಾಗ್ ಐತಿ. ಇಲ್ಲ JCB ನಾವು ನೋಡಿ ಸ್ಪೈಡರ್ ಮ್ಯಾನ್ ನೋಡ್ವಿ. ನಿನ್ನ ಏಜ್ ಬರಂಗಿಲ್ಲ ಅಂತಂದ್ರು. ಬ್ಯಾಗ್ ಹಾಕೋದ ಅದಕ್ಕೆ ನಿಂಗೆ JCB ಸೇರ್ತೈತಲ್ಲ. ಇಲ್ಲ ಸಾನ್ಯಾಗ ಒಂದ್ ಬ್ಲೂ ಕಲರ್ದ ತಗೊಂಡಿದ್ವಿಲ್ಲ. ಸಾನು ಐತ್ಲ ನಿಂದೇನ ಅದ ಅಲ್ಲ, ಸಾನು ಇಟ್ಟಿದ್ದಾಗ ತಗೊಂಡಿದ್ರೆ ರೇನ್ಕೋಟ್ ಇನ್ನೋದ್ರು ಐತಿ. ಮತ್ ಇನ್ನೋದ್ರು ಸಾನು ಅದ ರೇನ್ಕೋಟ್ ಹಾಕೋತಾಳ. ಏನ ಸಾನು ಅಕ್ಕಂದ ಕಪಾಟ್ನಾಗ ಐತ್ಲ ಮತ್ತ ತೋರ್ಸ್ಲಿ. ನಿನ್ನಟ್ಟ ಇದ್ದಾಗ ಅಕ್ಕ ತಗೊಂಡಿದ್ದ, ನಿನ್ನಟ್ಟಿದ್ದಾಗನ ತಗೊಂಡಿತ್ತು ಅಕ್ಕಾಗ. ಅಕ್ಕ ಇನ್ನೂ ಆದ್ರೂ ಅದನ್ನ ಹಾಕೋತಾಳ. ನಿಂದು ಮುಗಿತಿನ ಇದ JCBನ ನಿನ್ ದೊಡ್ಡವಾದ್ರು ಇದ ಹಾಕೊಳ್ದ. ನಿಮ್ ಟೀಚರ್ ಏನಂದ್ರ ನಂಗೆ ಮೊನ್ನೆ ಸ್ಕೂಲಿಗೆ ಬಿಡಕ್ ಬಂದಾಗ ಸಾನು ಏನಂದ್ರ ಗೊತ್ತಾನ ಅವ್ರ ಟೀಚರ್, ಚಿಕ್ಕುಗ ಸಪ್ರೇಟ್ ಟಿಫಿನ್ ಬ್ಯಾಗ್ ಕಟ್ ಕಳಿಸ್ರಿ, ಸಪ್ರೇಟ್ ಟಿಫಿನ್ ಬ್ಯಾಗ್ ಮತ್ ಬಾಟಲ್ ಹಾಕಿ ಕೊಡ್ರಿ ಅಂತಂದ್ರ. ಸೊ ಚಿಕ್ಕುಗ್ ನಾ ಒಂದು ಪಿಶ್ವ್ಯಾಗ ಹಾಕಿ ಕಟ್ ಕಳಿಸ್ತೀನಿ. ಸಪ್ರೇಟ್ ಎಲ್ಲ ತಕ್ಕೊತ್ಕೊಂಡ್ರು ಅಂತ ಹೇಳಿ. ಬಟ್ ಇವತ್ತು ಹೆಂಗೂ ರೇನ್ಕೋಟ್ ತರಕ್ ಹೋಗಿದ್ವಿ. ಅಲ್ಲೇ ಇದ್ದು ಟಿಫಿನ್ ಬ್ಯಾಗ್ಸ್. ನನ್ ಖುಷಿಗೆ ಎಷ್ಟು ದಿನ ಐ ಥಿಂಕ್ ಪಿಶ್ವ್ಯಾಗ ಹಾಕಿ ಕಳ್ಸೋದು ಅಂತ ಹೇಳಿ ಒಂದು ಟಿಫಿನ್ ಬ್ಯಾಗ್ ತಗೊಂಡು. ಥಾಮಸ್ ಟ್ರೈನ್. ಚಿಕ್ಕು ಇದ್ರೊಳಗ ನೀರಿನ ಬಾಟಲ್ ಟಿಫಿನ್ ಬಾಕ್ಸ್ ಹಾಕೊಂಡು ಹೋಗೋದಿನ್ನ. ಯಾರ್ದಾರೆ ಬರ್ಡೇದಾಗ ಚಾಕ್ಲೇಟ್ಸ್ ಕೊಟ್ರಂದ್ರೆ ಇಲ್ಲಿ ಹಾಕೊಂಡ. ಇಲ್ಲಿ ಪಾಕೆಟ್ ಐತಿ. ಯಾರ್ದಾರೆ ಬರ್ಡೇದಾಗ ಇದನ್ನು ನಾನು ತಗೊಂಡಿದ್ದೆ. ಚಿಕ್ಕಂದ ಚಿಕ್ಕು ಇದನ್ನ ತಗೊಂಡ್ ಹೋಗೋದಿನ್ ಸ್ಕೂಲಿಗೆ. ಓಕೆ ಎಸ್ ಥ್ಯಾಂಕ್ ಯು. ನೋ ಚಿಕ್ಕು ಇಲ್ಲಿ ನೋಡ್ರಲ್ಲಿ ಸ್ಪೈಡರ್ ಮ್ಯಾನ್ ಪಿಲ್ಲೋ. ಅರೆ ನಾವು ರೇನ್ಕೋಟು ಭಾಳ ನೋಡಿ ಇತ್ತು ಸಿಕ್ಕಿತ್ತು. ಖರೆ ಏನ್ ನೋಡೋದು ದೊಡ್ಡವ್ರ ಸಂಬಂಧ ಇತ್ತ. ಕರ್ನ ಕ್ಯೂಟ್. ಮತ್ ಮೇನ್ ಅಂದ್ರೆ ನೋಡಲ್ಲ ಅವ್ನು ಬ್ಲೂ ಶೇರ್ತ್ ಐತಿ. ನಿಂಗೆ ಬ್ಲೂ ಶೇರ್ತ್ ಐತಿಲ್ಲ. ಚಿಕ್ಕು ತೋರಿಸ್ಬಾ. ಏ ಚಿಕ್ಕು ತೋರಿಸ್ಬಾ ಇಲ್ಲೇ. ನಾ ಹಿಂಗೆ ಕೈ ಹಿಡ್ಕೊಂಡ್ ಬರ್ತೀನಿ.
ನನಗಂದ ಅಮ್ಮ ನಂಗೆ ರೈನ್ ಕೋಟ್ ಹಾಕಿ ನೋಡೋನು ಅಂತಂದ ಅದಕ್ಕೆ ಹಾಕೇನಿ. ವಾವ್, ಮಳಿ ಬರಕತ್ತಾನ ಕ್ಯಾಪ್ ಹಾಕೋದ. ಮಳ್ಯಾಗ ಕರ್ಕೊಂಡು ಹೋಗೋಣಲ್ಲ ಇವಂಗ ಚಿಕ್ಕು ಒಂದ್ ದಿವಸದ ಮಳ್ಯಾಗ ಕರ್ಕೊಂಡು ಹೋಗಿ ಮಳಿನ ಬೀಳುವತ್ತೇನ್ ಮಳ್ಯಾಗ ಕರ್ಕೊಂಡು ಹೋಗ್ತೀರಿ? ಮಳಿ ಬಂದ್ರನಲ್ಲ ನೋಡ್ರಿ ರೈನ್ ಕೋಟ್ ಹಾಕೊಂಡ್ ನಮ್ ಚಿಕ್ಕು ಹೆಂಗ್ ಕಾಣತಾನೋ. ಸಾನು ಭಾಳ ಕರ್ಕೊಂಡು ಅಡ್ಡಾಡಿ ವಾಟರ್ ಫಾಲ್ ಅಂಬೋಲಿಗೆ ಹೋದಾಗ ಇವಂಕಿತ್ತ ಸಣ್ಣಕ್ಕಿದ್ಲಕ್ಕಿ. ಈಗ ಚಿಕ್ಕನ್ ಕರ್ಕೊಂಡು ಹೋಗೋನಲ್ಲ ಏನ್ ಅಂಬೋಲಿ ಘಾಟಿಗೆ? ಸಣ್ಣ ನೀ ಅವ್ನ್ಗಿರ ಸಣ್ಣಕ್ಕಿದ್ದೆ ಅಂಬೋಲಿಗೆ ರೇನ್ ಕೋಟ್ ಹಾಕಿ ಕರ್ಕೊಂಡು ಹೋಗಿದ್ದೀವಿ. ನಿನ್ ಫೋಟೋ ಇತ್ಲ ರೇನ್ ಕೋಟ್ ಒಳಗ ಅಂಬೋಲಿ ಘಾಟ್. ವಾಟರ್ ಫಾಲ್ ಬೀಳಾತಿತ್ತು ಈಗೇನ್ ಖರೆ ಇದನ್ನ ಮಾಡತ್ತಾರಲ್ಲ ಅಲ್ಲಿ ರೆಸ್ಟ್ರಿಕ್ಷನ್ಸ್ ಹಾಕತ್ತಾರಲ್ಲ, ಯಾರಿಗೆ ಹೋಗಿಷ್ಟ ಕೊಡಂಗಿಲ್ಲ. ಅವಾಗೆಲ್ಲ ಅಲೌಡ್ ಇತ್ತು. ಈಗೇನ್ ಬರೇ ಪೊಲೀಸರು ನಿಂತಿರ್ತಾರೆ. ಹಾಯ್, ನಮ್ ಚಿಕ್ಕನ್ ರೇನ್ ಕೋಟ್ ನೋಡ್ರಿ ಹೆಂಗೈತಿ. ಚಿಕ್ 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 ಸ್ಕೂಲಿಗೆ ಹಾಕೊಂಡು ಹೋಗ್ಬೇಕು ನೀ ರೇನ್ ಕೋಟ್ ಡೇ ಸೆಲೆಬ್ರೇಟ್ ಮಾಡಕ್. Early the next morning. ರೆಡಿ ಆಯ್ತು. ಮಾಡತ್ತಾನೆ ಒಂದು 80% ರೆಡಿ ಆದಂಗೆ ಆಗೈತಿ ಈಗ. 85. ಆಷಾಢಿ ಏಕಾದಶಿಗಾಗಿ ನಮ್ಮ ಸಾಮಾನ್ ಡ್ರೆಸ್ ಮೇಲೆ ಪೇಂಟಿಂಗ್ ಮಾಡಕತ್ತೀನಿ. ಇದೇ ರೀತಿ ಚಿಕ್ಕೊಂದು ಬರೋದೈತಿ. ಈಗ ಪೆಲ್ಲ ಸಾಮಾನು ಮುಗಿಸಿ ಆಮೇಲೆ ಚಿಕ್ಕೊಂದು ಮಾಡ್ಬೇಕಂತ ಫಸ್ಟ್ ಸಾಮಾನು ಸ್ಟಾರ್ಟ್ ಮಾಡೀನಿ. ಸೊ ಈ ರೀತಿ ನಿಮಗೂ ಬ್ಯೂಟಿಫುಲ್ ಫ್ಯಾಬ್ರಿಕ್ ಪೇಂಟಿಂಗನ್ನು ಕಲಿದಿತ್ತಂದ್ರೆ ನಮ್ದು ಕ್ಲಾಸಸ್ ಶುರು ಐತಿ, ಟ್ಯಾಂಜರ್ ಫ್ಯಾಬ್ರಿಕ್ ಪೇಂಟಿಂಗ್ ಕ್ಲಾಸ್. ಸೊ ಅದನ್ನು ನೀವು ಜಾಯಿನ್ ಆಗ್ಬೋದು. ಅದರೊಳಗೆ ಎಲ್ಲ ಥರ ಪೇಂಟಿಂಗ್ಸನ್ನು ನಾವು ಕಲಿಸ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಸೀರೆ, ಬ್ಲೌಸ್, ಡ್ರೆಸ್, ಔಟ್ಫಿಟ್ಸ್, ಕರ್ಟನ್ಸ್, ಪಿಲೋ ಕವರ್ಸ್ ಭಾರಿ ಅಂದ್ರೆ ಭಾರಿ ಮಸ್ತ್ ಕಾಣ್ತಾವು ಮತ್ತೆ ಯೂನಿಕ್ ಕಾಣ್ತಾವ, ಡಿಫರೆಂಟ್ ಕಾಣ್ತಾವು. ಮತ್ತೆ ಹೋಟೆಲ್ ಬಂದಲ್ಲಿ ಎಲ್ಲರೂ ಕೇಳ್ತಾರೆ ಇದನ್ನ ಹೆಂಗ್ ಮಾಡಿರಿ, ಎಲ್ಲಿಂದ ಮಾಡಿರಿ. ಅಷ್ಟು ಕೆಟ್ಟಂದ್ರೆ ಒಂಥರ ಒಮ್ಮೆ ಅಟ್ರಾಕ್ಟಿವ್, ಒಂಥರ ಏನೋ ಬ್ಯಾರೆ ಕಾಣ್ಸಕ್ ಸ್ಟಾರ್ಟ್. ಈಗ ನೋಡಿ ಇದು ನಾರ್ಮಲ್ ಡ್ರೆಸ್ ಇದೆ, ಒಮ್ಮೆ ಯಾವ ಪರಿ ಯೂನಿಕ್ ಕಾಣಕೈತಿ ನೋಡ್ಲಾ ಈಗ. ಸೊ ಇದನ್ನ ನಾ ಆಷಾಢಿ ಏಕಾದಶಿಗಾಗಿ ಸ್ಪೆಷಲ್ ಮಾಡತ್ತೀನಿ. ಹಿಂಗಾಗಿ ಆಷಾಢಿ ಏಕಾದಶಿ ಅಂದ್ರೆ ವಿಠಲನ್ ಸ್ಪೆಷಲ್ ಇರ್ತೈತಿ. ಹಿಂಗಾಗಿ ವಿಠಲನ ಪೇಂಟಿಂಗ್ ಮಾಡತ್ತೀನಿ. ಸೊ ಈ ರೀತಿ ನಿಮಗೆ ಯಾವ್ದು ಬೇಕಾದ್ರೆ ನೀವು ಮಾಡ್ಬೋದು. ಅದನ್ನೆಲ್ಲ ನಾನು ಕ್ಲಾಸ್ ಒಳಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಡತ್ತೀನಿ, ಬೇಕಾದ್ರೆ ಆ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿನ ತಗೋಬಹುದು. The next day. ನಿನ್ನೆ ಸಾನೊಂದು ಪೇಂಟಿಂಗ್ ಮಾಡಿದ್ನಿ, ಕಂಪ್ಲೀಟ್ ಆಗೈತೆ. ಡ್ರೈನೂ ಆಗೈತಿ, ಆ ಕಡೆ ಹಾಕಿನಿ ಹ್ಯಾಂಗರ್ಗೆ. ಇವತ್ತು ಚಿಕ್ಕೊಂದು ಮಾಡಕತ್ತೀನಿ. ಚಿಕ್ಕೊಂದ ನಡು ಈ ರೀತಿ ವಿಠಲ್ ಐತಿ, ಮತ್ತು ಸೈಡ್ಗೆ ಆರೆಂಜ್ ಕಲರ್ ಒಳಗೆ ವಿಠಲ್ ಅಂತ ಬರೆಯಕತ್ತೀನಿ. ಮುಂದೂ ಇನ್ನೂ ಸ್ವಲ್ಪ ಪೇಂಟಿಂಗ್ ಮಾಡೋದೈತಿ. ಸೊ ನೋಡೋಣ, ಕಂಪ್ಲೀಟ್ ಆಗೋಣ. ಫೈನಲ್ ಲುಕ್ ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಯಾವಾಗೈತದ ಏಕಾದಶಿ? 26th ಜೂನ್. ಇಷ್ಟು ಅಡ್ವಾನ್ಸ್ ಪ್ಲಾನ್ ಮಾಡ್ಬೇಕಾಗತ್ತೆ ಎಲ್ಲ. ಫೋನೊಳಗೆ ಫುಲ್ ಸೆಲೆಬ್ರೇಷನ್ ಇರ್ತದಲ್ಲ. ನಮ್ಮ ಕಡೆ ಇಲ್ಲಿ ಬೆಳಗಾವಿ ಒಳಗೆ ಆಷಾಢಿ ಏಕಾದಶಿ ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸ್ಕೂಲ್ ಒಳಗೆ ಎಲ್ಲ ಹುಡುಗರು ಭಾಳ ಕ್ಯೂಟ್ ರೆಡಿಯಾಗಿ ಬಂದಿರ್ತಾರೆ. ಸೊ ನಮ್ಮ ಚಿಕ್ಕಗೂ ಇದೇ ಡ್ರೆಸ್ ಹಾಕಿ ಕಳ್ಸಕ್ಕಿದೆ ಆ ದಿನ. ಸೊ ನಿಮ್ಮ ಸೈಡು ಆ ಕಡೆ ಸೈಡೆಲ್ಲ ಸ್ಕೂಲ್ ಒಳಗೆ ಸೆಲೆಬ್ರೇಟ್ ಮಾಡ್ತಾರೋ ಇಲ್ಲೋ ಅದನ್ನ ಕಮೆಂಟ್ ಒಳಗೆ ಹೇಳ್ರಿ. ಎಲ್ಲರೂ ನಮ್ಮ ಸೈಡ್ ಈ ಕಡೆ ಎಲ್ಲರೂ ವಾರ್ಕರಿ ಆಗ್ತಾರೆ. ಶಾಣೆದ ನೋಡ್ರಲ್ಲ ನಮ್ಮ ಚಿಕ್ಕು. ಸಾನು ಸ್ಕೂಲ್ದಿಂದ ಬಂದ್ಲು, ಟಿಫಿನ್, ಅಕ್ಕನ್ ಜಾಕೆಟ್ ನೋಡ್ಲಾ ಎಷ್ಟ್ ಶಾಣೆದ ನೋಡ್. ಗುಂಡ್ಯಾ ಮಜಾ ತೋರಿಸ್ತಾನೆ ನಿನಗೆ. ಅವು ಹಿಂಗೆ ಮಾಡಿ ತೊಗೊಂಬರವ ತನ್ನ ಕಟ್ಟಿಗೆ ಒಳಗೆ ನಿನ್ನ ಬ್ಯಾಗ್ ಹಾಕಿ. ಅಕ್ಕ ಬರೋಣ, ಅಕ್ಕನ ಟಿಫಿನ್ ಬ್ಯಾಗ್, ಜಾಕೆಟ್ ಎಲ್ಲ ತೊಗೊಂಬರ್ತಾನೆ ಹೊಡ್ಕೋತ ಹೋಗಿ. ಹಾಂ, ಭಾಳ ಶಾಣೆ ಐತವ ಕೂಸ್. ಅಪ್ಪ ಮಕ್ಕೊಂಡ್ರು, ಅಪ್ಪಗೆ ನಿದ್ದೆ ಆಯ್ತು. ಇನ್ನೇ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೀವಿ. ಆಲ್ರೆಡಿ ನಾನು ಚಿಕ್ಕು ಮತ್ತು ಸಣ್ಣ ಡ್ರೆಸ್ ಮೇಲೆ ಪೇಂಟಿಂಗ್ ಮಾಡೀನಿ. ಅದನ್ನೆಲ್ಲ ನೀವು ಆಲ್ರೆಡಿ ನೋಡಿರಿ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕು ಹೆಂಗೆ ಡಾನ್ಸ್ ಮಾಡಕತ್ತಾನು. ಸೊ ಆಷಾಢಿ ಏಕಾದಶಿದ ಒಂದು ಸ್ಪೆಷಲ್ ರೀಲನ್ನು ನಾನು ಶೂಟ್ ಮಾಡಕತ್ತೀನಿ ಸಾನು ಮತ್ತು ಚಿಕ್ಕನ್ ಕರ್ಕೊಂಡು. ಸಾನು ಆಲ್ರೆಡಿ ಡ್ರೆಸ್ ಹಾಕೊಂಡಾಳು, ನೋಡ್ರಿ ಯಾವ ರೀತಿ ಕಾಣಿಸಕತ್ತೈತಿ, ಎಷ್ಟು ಕ್ಯೂಟ್ ಕಾಣತೈತಿ. ಇನ್ನೊಕ್ಕಿಗೆ ನಾನು ರೆಡಿ ಮಾಡಬೇಕು, ಸ್ವಲ್ಪ ಎಲ್ಲ ಕೂದಲಾಗಿಲ್ಲ ಇಕ್ಬೇಕು. ಸಾನೊಂದು ಅಂಗಡ ನಮ್ಮ ಚಿಕ್ಕಗೆ ರೆಡಿ ಮಾಡಕಿದ್ದೀನಿ. ನಮ್ಮ ಚಿಕ್ಕನ ಟೈರ್ ಮೇಲೆ ಈ ರೀತಿ ಟೋಪಿ ಐತಿ, ಟೋಪಿ ಹಾಕೊಂಡು ಈಗ ಜಿಗ್ದಾಡಕತ್ತಾನ. ಸೊ ಇಬ್ಬರಿಗೆ ರೆಡಿ ಮಾಡ್ತೀನಿ ಪಟ್. ಯಾಕಂದರೆ ಇವರಿಬ್ಬರಿಗೆ ರೆಡಿ ಮಾಡಿ ಅಲ್ಲೇ ಹೊರಗೆ ಹೋಗೋ ತನಕ, ಶೂಟಿಗೆ ಹೋಗೋ ತನಕ ತೇರು ಎಳಿತೈತಿ. ಮತ್ತು ಇವತ್ತು ಮಜಾ ಹೇಳ್ಬೇಕಂದ್ರೆ
ದಿನ ಮಳಿ ಬೀಳಂಗಿಲ್ಲ, ದಿನ ಮಳಿ ಹೋಗೈತಿ, ಮಳಿನ ಬೀಳವಾತು ಅಂತ ನಾವ್ ಅಂತೀವಿ. ಇವತ್ತು ಎಕ್ಸಾಕ್ಟ್ಲಿ ಶೂಟ್ ಪ್ಲಾನ್ ಮಾಡಿವಿ ಅಂದ್ರೆ ಇವತ್ತು ಮಳಿ ಬೀಳಾತೈತಿ. ಹೌದಿಲ್ಲ ಚಿಕ್ಕ? ಇವತ್ತು ಮಳಿ ಬೀಳಾತೈತಿಲ್ಲ? ಚಲೋ, ಇಬ್ಬರಿಗೆ ರೆಡಿ ಮಾಡ್ತೀನಿ. ಆಮೇಲೆ ನಿಮ್ಮಿಬ್ಬರಿಗೆ ಇವ್ರದ ಫೈನಲ್ ಲುಕ್ ತೋರಿಸ್ತೀನಿ. ಹಾಯ್ ಮಾಡು ಎಲ್ಲರಿಗೆ. ಸಾಮಾನು ರೆಡಿ ಮಾಡುತ್ತಾನ ದಣಿಶ್ ಇಟ್ಟ. ಹೌದಿಲ್ಲ ಸಾನು? ಆಕೆ ರೆಡಿ ಆಗ್ಯಾಳ ನೋಡ್ರಿ. ಫೈನಲ್ ಲುಕ್ ತೋರ್ಸ್ಲಾ ಚಂದಾಗಿ. ಅದ ಗಜರಾತ್ ಹಾಕಣ ಬಾಳ ಓವರ್ ಆಗತೈತಣ್ಣ, ನಾ ಹಾಕ್ಲಿಲ್ಲ. ಪರ್ಫೆಕ್ಟ್, ಸೂಪರ್. ನಮ್ಮ ಬಿಟ್ಟು ಮೌಲಿನೂ ರೆಡಿ ಆಗತ್ತನ್ಲ, ಎಕ್ಸೈಟೆಡ್ ಆಗಿ ನೋಡ್ಲಾ. ಚಿಕ್ಕುಗ ಹಿಂದೆ ವಿಟ್ಟಲ್ ತೆಗ್ದಿದ್ನಲ್ಲ, ನಿಂಗೆ ತೋರ್ಸ್ ಆಮೇಲೆ ಹಾಕ್ಬೇಕಂತ ಮಾಡಿದ್ನಿ. ಹಿಂದೂ ಪೇಂಟಿಂಗ್ ಐತಿ. ವಿಠಲ ನಾನು ಹಿಂದೆ ಅದ್ ವಿಡಿಯೋ ತೋರಿಸ್ತಾ. ಹಾ, ವಿಡಿಯೋದಾಗ ತೋರಿಸ್ತೀನಿ ಅವ್ಗೆ ವಿಡಿಯೋದಾಗ ತೋರಿಸ್ತೀನಿ. ಪರ್ಫೆಕ್ಟ್ ಕಾಣತ್ತೆ, ಕೂತೈತೆ ಶ್ರೀ, ಎಕ್ದಮ್ ಚಿಕ್ಕು ಮಸ್ತ್ ಕೂತೈತಿ ಡ್ರೆಸ್. ಹಾ, ಅದೇನಾಗಲೇ ಸ್ಟೋರಿ ಪುಂಡ್ಲಿಕ್ ಅಂದ. ವಿಠಲ್ ಬಂದಿರ್ತಾನ ಪುಂಡ್ಲಿಕನ್ ಮನೀಗ. ಅವಾಗ ಪುಂಡ್ಲಿಕ್ ಇದ್ರ ಇಟ್ಟಂಗಿ ಒಗಿತಾನ, ಮತ್ತ ಅದನ್ನ ಹೇಳಾನ, ಅದ್ ಹೇಳತಾನ. ಓಕೆ, ಇಟ್ಟಂಗಿ ಒಗಿತಾನಲ್ಲ, ಅದನ್ನ ಹೇಳತಾನ. ಸ್ಟೋರಿ ಗೊತ್ತೈತೆ ಅಂದಂಗಾತ್ ನಿಂಗೆ. ಮುಂದ್ ಚಿಕ್ಕು ಮುಂದ್ ತೋರ್ಸು, ಮುಂದಿನ ಪೇಂಟಿಂಗ್ ತೋರ್ಸು. ಚಿಕ್ಕು, ಶೂಟಿಂಗ್ ಮುಗಿಸಿ ವಾಪಸ್ ಬರ್ತಿರ್ತೀವಲ್ಲ, ಅವಾಗ ಏನ್ ತಗೋಣ? ನಾನು ಹಿಂಗ ಕಿಂಡ್ರ್ ಜಾಯ್ ತಗೊಂಡನತ್ತೀನಿ, ಮತ್ತು ಕಾರ್ ಹತ್ತೇವ್. ಕಾರ್ ಎಷ್ಟು ತಗೋ? ಆಲ್ರೆಡಿ ನೋಡಿಲಿ ತುಂಬ್ಯಾವಿಲ್ಲ, ಎಲ್ಲದವು ಕಾರ್ ಎಲ್ಲ ಇಲ್ಲಿದ್ದು. ಹಾ, ಓಕೆ 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 ಓಕೆ, ಕಾರ್ ತಗೋಣು. ಸಣ್ಣ ತಗೋಣ ದೊಡ್ಡ ತಗೋಣ? ಸಣ್ಣ ತಗೋಣ ದೊಡ್ಡ ತಗೋಣ? ದೊಡ್ಡದು. 12 seconds later. ಚಿಕ್ಕು ಇಲ್ಲಿ ಅದ್ ಫೋಟೋ ತೋರಿಸ್ತಂತಾರೆ ಅವ್ರು ಹೆಂಗಿರ್ತಾರೆ. ಹಾ ಹಾ, ಖರೇನಾ ಅವ್ನ ಫೋಟೋ ನೋಡಕೈತಿ. ನೀವು ಫೋಟೋ ನೋಡಿ ನಿಂಗೆ ಓಕೆ ಆಗ್ತೈತಿ? ರಿಯಾಲಿಟಿ ನೋಡ್ರಿ, ಶೂಟ್ ಮಾಡೋ ಮುಂದೆ ಆಕ್ಚುಲಿ ರಿಯಾಲಿಟಿ ಹಿಂಗಿರ್ತೈತಿ. ಬಟ್ ಎಲ್ಲರಿಗೂ ಏನ್ ಅನಿಸ್ತೈತಿ ಅಂದ್ರೆ, ನಿಮ್ ಚಿಕ್ಕು ಎಷ್ಟು ಶಾಣೆ ಅಂದನು, ಪಟ್ಟತ್ ಮಾತು ಕೇಳ್ತಾನು. ಅವನ್ ಸಂಬಂಧ ಎಷ್ಟೆಲ್ಲಾ ಮಾಡೈತಿ. ಮಮ್ಮಿ ಒಂದ್ ತಾಸು ಆತಿ ನೋಡು, ಒಂದ್ ದಿವ್ಸ ಕೂತ್ ಪೂರಾ ಶೂಟ್ ಮಾಡ್ಯಾಳು. ಚಿಕ್ಕು ಶೂಟ್ ಮಾಡ್ಯಾತೀನಿ ನೋಡು, ಪೇಂಟಿಂಗ್ ಮಾಡ್ಯಾಳು. 2 very boring minutes later. ಸಾನು, ಚಿಕ್ಕು, ಐ ಲವ್ ಯು ಇಬ್ಬರಿಗೂ. ನೀವಿಬ್ಬರು ಭಾಳ ಕ್ಯೂಟ್ ಅದಿರಿ, ಭಾಷಣ ಇದ್ದೀರಿ. ಅಷ್ಟ ತೋರಿಸ್ತಾನೆ. ಹಾ, ತೋರ್ಸಕ್ಕೆ ಶ್ರೀ ಎಲ್ಲ ಅವ್ನು ಭಾಷಣ ಐತೆ. ನಾ ಅವಂಗ ಕಿಂಡರ್ ಜಾಯ್ ಕೊಡಿಸ್ತೀನ ಶ್ರೀ. ಹಾ, ಓಕೆ. ಕಿಂಡರ್ ಜಾಯ್ ಯಾವ್ದು ನೀನೇ ಹೆಚ್ಚಿಕ್ಕು? ಯಾವ್ದದು? ರೆಡ್ ಅನ್ನದ? ಓಕೆ. ಒಂದೇ ಸೆಕೆಂಡ್. ಹಾ, ಅದ ಗಟ್ಟಿ ಕೊಂಡಿರ್ಬೇಕಲ್ಲ ಚಿಕ್ಕು, ಇಲ್ಲಾಂದ್ರೆ ಹೋಗ್ಬಿಡ್ತೈತಿ, ಇಲ್ಲಾಂದ್ರೆ ಮಳಿ ಬರ್ತೈತಿಕ್ಕು, ಹೋಗೇ ಬಿಡ್ತೈತ ಆಮೇಲೆ. ಅವ್ರ ಏನ್ ಪೂರಾ ತಳಗ. ಫೈನಲಿ ಚಿಕ್ಕು ಮತ್ ಸಾನೂನ್ ಇಬ್ಬರನ್ನು ರೆಡಿ ಮಾಡಿ ಕರ್ಕೊಂಡು ಹೊಂಟಿವಿ. ನಮ್ ಚಿಕ್ಕುನ್ ರೆಡಿ ಮಾಡೋತನ ವಿಠಲ್ ಕರೆನ ಬಂದ್ ಪರೀಕ್ಷೆ ತಗೊಂಡಂಗ ಆತು. ಫೈನಲಿ ರೆಡಿ ಆಗ್ಯಾಳು. ಚಿಕ್ಕನು ರೆಡಿ ಆಗ್ಯಾಳ, ಸಾನೂನು ರೆಡಿ ಆಗ್ಯಾಳು. ಇಬ್ರು ಫುಲ್ ಕ್ಯೂಟ್ ಕಾಣತಾರು. ಸೊ ಹೊಂಟಿವಿ ಸಾಮಾನ್ ತಗೊಂಡ ವಿಠಲನ್ ಗುಡಿಗೆ ಹೋಗಿ ಶೂಟ್ ಮಾಡ್ಬೇಕಂತ ಅನ್ನತ್ತೀವಿ. ಸೊ ಈಗ ಆಷಾಢಿ ಏಕಾದಶಿ ಬರೋದೈತಿ, ಹಿಂಗಾಗಿ ವಿಠಲನ್ ರಿಲೇಟೆಡ್ ಪೇಂಟಿಂಗ್ ಮಾಡೇನಿ. ಮತ್ತೆ ನಮ್ ಕಡೆ ಆಷಾಢಿ ಏಕಾದಶಿ ಸ್ಕೂಲ್ ಒಳಗ ಭಾಳ ಮಸ್ತ್ ಸೆಲಿಬ್ರೇಟ್ ಮಾಡ್ತಾರು. ಅಂದ್ರೆ ಎಲ್ಲಾ ಸಣ್ಣ ಹುಡುಗರಿಗೆ ವಾರ್ಕರಿ ಅಂತ ರೆಡಿ ಮಾಡ್ತಾರೆ. ವಾರ್ಕರಿ ಅಂದ್ರೆ ಪಂಡರ್ಪುರ್ಗೆ ಯಾರು ನಡ್ಕೋತ ಹೋಗ್ತಾರಲ್ಲ ಅವ್ರಿಗೆ ವಾರ್ಕರಿ ಅಂತ ಹೇಳ್ತಾರು. ಚಿಕ್ಕಂಗ್ ಮಾಡ್ಬೇಡ ಪುಸ್ತತಿ. ಸೊ ಚಿಕ್ಕು ಮತ್ತು ಸಾನನ್ ಹಂಗ ರೆಡಿ ಮಾಡೀನಿ. ಅದ ಒಳಗನ ರೀಲ್ ಶೂಟ್ ಮಾಡೋದೈತಿ. ಅದಕ್ಕೆ ಈಗ ಗುಡಿಗೆ ಹೊಂಟಿವಿ.
ನೋಡಿ ಇನ್ ಮುಂದೆ ಏನೇನ್ ಆಗ್ತೈತಿ ಹೋಪ್ಸೋ ನಮ್ ಚಿಕ್ಕು ಸಪೋರ್ಟ್ ಮಾಡ್ಲಕ್. ಏನತ್ತಪ್ಪಿ ಯಪ್ಪ ಕಡ್ದಗಿತ್ತ ಎಲ್ರಿ ಇಲ್ಲೇ ಗುಡಿ ಐತಿ, ವಿಠಲ್ ಮಂದಿರ ಐತಿ. ಸೊ ಇಲ್ಲೇ ಶೂಟಿಂಗ್ ಬಂದೀವಿ, ಈಗ ಶೂಟಿಂಗ್ ಮಾಡಕತ್ತೀವಿ ಇಬ್ರದು. ಸೊಕಾಸಿಡು ಸಾನು, ಸೊಕಾಸಿಡು. ಚಿಕ್ಕು ಇದನ್ನ ಹಾಕೋಬೇಕಾ? ವಾವ್, ಈಗ ಮ್ಯಾಚ್ ಆಯ್ತು ನೋಡಿ. ಈಗೆಲ್ಲ ಈಗ ಮ್ಯಾಚ್ ಆಯ್ತೆಲ್ಲ. ಮಸ್ತ್ ಮಸ್ತ್. ಹಾ ಬರ್ಸು ಬರ್ಸು ಚಿಕ್ಕು ಬರ್ಸು. ವಿಠಲ ವಿಠಲ ಪಾಂಡುರಂಗ. ಹಾ 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 ಪಾಂಡುರಂಗ 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 ಪಾಂಡುರಂಗ. ವೆರಿ ಗುಡ್. ನೋಡ್ರಿ ನಮ್ ಚಿಕ್ಕು ಮತ್ ಸಾನು ಶೂಟಿಗೆ ಎಷ್ಟು ಸಪೋರ್ಟ್ ಮಾಡಕತ್ತಾರು. ಇಬ್ರು ಅಕ್ಕ ತಮ್ಮ ಕೋಆರ್ಡಿನೇಷನ್ ನೋಡ್ರಿ ಅವ್ರಿಬ್ರದ್ದು. ನಮ್ ಚಿಕ್ಕೋರೆ ಖರೆ ಖರೆ ಭಜನೆ ಮಾಡಾಕ ಮಗ್ನ ಆಗ್ಬಿಟ್ಟ. ನಮ್ ಸಾನು ನೋಡ್ರಿ, ಹಾ ಇವ್ ನೋಡ್ರಿ ಅವ್ ಚೆಕ್ ಮಾಡವ್ ಕರೆಕ್ಟ್ ಬಂದೈತೆ ಇಲ್ಲ ನೋಡ್ರಿ ಇರೋ. ಅಜ್ಜಿ ಕಡೆ ಒಟ್ಟು ಭಜನೆ ಮಿರಾಜ್ ನಮ್ಮ ಮಮ್ಮಿ ಭಜನ್ಗೆ ಹೋಗ್ತಾಳು. ನಮ್ಮ ಸಾನು ಟಾಳ್ ಕಲತ್ ಬಂದಾಳ ಅಲ್ಲಿಂದ, ಹೌದಿಲ್ಲ? ಹಾ ಒಟ್ಟು ಕಲತೆ ಅಜ್ಜಿ ಜೋಡಿ. ನೆಕ್ಸ್ಟ್ ಮೆಂಬರ್ ಭಜನಿ ಮೆಂಬರ್. ಹಾ ದೊಡ್ಡ ತಗೊಂಡನ್ ಫುಲ್. ನನಗನಿಸ್ತು ಎತ್ತಕ್ ಬರಂಗಿಲ್ಲ ಅಂತ ಹೇಳಿ. ಹಾ ಇದರಿಂದ ಹೆಂಗ್ ಕೂತಾನ ಮಾಡಿದ್ರೆ ಇದರ್ ನೀ ಪೇಂಟ್ ಹೊಡಿದ್ರೆ ಹಿಂಗ. ನಮ್ಮ ಚಿಕ್ಕು ನೋಡ್ರಿ ಅಗ್ರಿ ಕ್ಯೂಟಾಗಿ ಕೂತಾನು. ಒಂದು ಇಟು ಅಡ್ಗಾಡಕತ್ತಿಲ್ಲ. ಪೇಂಟಿಂಗ್ ತೊಗೊಳ್ದೆ ತಪ್ಪಕ್ಕು ಅಂದ್ರೆ ನಾನು ಎಟ್ ಕ್ಯೂಟ್ ಕೂತೈತಿ. ಇಲ್ಲೇ ಒಂದು ವಿಠಲನ್ ಗುಡಿ ಐತಿ. ಸೊ ಅಲ್ಲಿ ವಿಠಲನ್ ಗುಡಿಗೆ ಬಂದೀವಿ. ನನ್ನ ಮುಖ ನೋಡ್ರಿ ಇಬ್ರು ಹುಡುಗರದ್ದು ಬೆನ್ನ ಹತ್ತೈತಿ ಹೆಂಗಾಗೈತಿ. ಇಲ್ಲೇ ನಮ್ಮ ಸಣ್ಣದಾಳು, ಅಲ್ಲೇ ನಮ್ಮ ಚಿಕ್ಕಂದು ಒಂದು ಶೂಟಿಂಗ್ ನಡೆದೈತಿ. ಸೊ ಅವ್ನು ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂಥೇಳಿ ನಾನು ಕೈಯಾಗ ಹಿಡ್ಕೊಂಡು ಕೂತೀನಿ. ವಿಠಲ್ ರೊಕ್ಕುಮಾಯಿ ನಮ್ಮ ಚಿಕ್ಕು ಖರೆ ಖರೆ ಭಜನೆ ಮಾಡ್ದಂಗೆ ಅನ್ಸದತ್ ನಂಗೆ. ಫುಲ್ ಮಗ್ನಾಗೆ ನಾವು ಟಾಳ್ ಕೊಟ್ಟಾಗಿಂದ. ಸಾನು ನೀ ಅಜ್ಜಿ ಜೊತೆ ಭಜನಿಗೆ ಹೋಗತಿ, ಖರೆ ಬಹುಶಃ ಅವ ಅಜ್ಜಿದ ಭಜನಿ ಮೆಂಬರ್ ಆಗಿಬಿಡ್ತಾನೇನು. ಅಟ್ಟು ಕಟ್ಟು ಬರ್ಸತಾನ. ಅಜ್ಜಿ ಜೋಡಿ ಬಂದಿಲ್ಲ. ಅದ ಬಂದಂದ್ರ ಈಗ ಒಂದು ಗುಡಿ ಒಳಗೆ ಶೂಟಿಂಗ್ ಮಾಡ್ಕೊಂಡ್ವಿ. ನಮ್ಮ ಚಿಕ್ಕು ಮತ್ತು ಸಾನು ಭಾಳ ಶಾಣೆ ಅದಾರು. ಹೇಳತ್ತೇನ ನಮ್ಮ ಚಿಕ್ಕು ಭಾಳ ಚಂದ ಶೂಟಿಂಗ್ ಮಾಡಿದತ್ತ. ಹಂಗ ಮಾಡ್ರ ಫ್ರೆಂಡ್ಸ್, ನಮ್ ಕ್ಯೂಟ್ ಚಿಕ್ಕು ಹಿಂಗ್ಯಾಕ್ ಮಾಡತ್ತಾನು ಅಂತ ಅಂತಾರ ನೋಡಂತ. ಸೊ ಈಗ ನೆಕ್ಸ್ಟ್ ಮತ್ತೊಂದ್ ಗುಡಿಗೆ ಹೊಂಟಿವಿ. ಸ್ವಲ್ಪ ಇರಿಟೇಟ್ ಆಗತ್ತ ಚಿಕ್ಕು. ಸೊ ಒಳಗಿನ ರೋಡ್ ಎಲ್ಲ ಹೆಂಗಿರ್ತಾವ ನೋಡಿಲಿ, ಹೊಲದ ನಡುವ ಹಿಂಗ್ ರೋಡ್ ಇರ್ತದ. ಚಂದ ಐತಿ ಹೊಲ ಎಲ್ಲ ಹೊಲದಾಗ ಕೆಲಸ ಮಾಡಿ ಹೋಗ್ತಾರ ನೋಡು ಚಿಕ್ಕು. ನೋಡಲ್ ದೂರಿನ ತನಕ ಹೆಂಗೈತಿ ಹೊಲ. ತಿನ್ನಾಕ್ ಸಿಕ್ತು ಫೈನಲಿ. ತಿನ್ನಾಕತ್ತ ರೀ ಉಪ್ಪಾಸ್ ಇದ್ದವ್ರಗತ್ಲೆ ಬಡ್ಕೊಳತ್ತಾರ ಇಬ್ರು. ಗೊತ್ತಲ್ಲ ಈಗ ಏನ್ ಬಿಡ್ತಿದ್ ಕೊಡಿಸ್ತೀವಿ ಅಂತಂದ್ರ. ಈಗ ಚಾನ್ಸ್ ತಕೋತಾರ ಅವ್ರ, ನಂಗೆ ಅದು ಬೇಕು, ನನಗೆ ಇದು ಬೇಕಂತ ನಾವು ಹತ್ತೀವಿ. ನೋಡ್ರಿ ನಮ್ ವಿಠಲ್ ರುಕ್ಮಿಣಿ ಚಿಪ್ಸ್ ತಿನ್ಕೋತ್ ಕೂತಾರ. ವಿಠಲ್ ಗೊತ್ತು ಇಲ್ಲ ಚಿಪ್ಸ್ ಅಂದ್ರೆ ಏನನ್ನೋದ. ಹೌದ್ ಮತ್ತ ಅವಾಗೆಲ್ಲ ಚಿಪ್ಸ್ ಗಿಪ್ಸ್ ಇದ್ದು ಅಂಗಡಿನ ಇರ್ಲಿಲ್ಲ ತಾವ್ ಬೇಬಿ ಇದ್ದಾಗ. ಅಂಗಡಿನ ಇದ್ದಿದ್ದಿಲ್ಲ. ಈಗ ಬಂದ್ವೇನ ಅಂಗಡಿಗಳ. ಇಲ್ಲಿ ಹೊಂಡ್ಗ ಒಳಗ ಒಂದು ವಿಠಲನ್ ಗುಡಿ ಐತಿ, ಅಲ್ಲಿ ಬಂದೀವಿ ಶೂಟ್ ಮಾಡ್ಬೇಕಂತೇಳಿ. ಗುಡಿ ಭಾರಿ ಮಸ್ತ್ ಐತೆ ಆ್ಯಕ್ಚುಲಿ, ತೋರಿಸ್ತೀನಿ ನಾನು ನಿಮಗೆ. ನೋಡ್ರಿ ಏನು ಪರಿ ದೊಡ್ಡ ಗುಡಿ ಐತಿ. ಇನ್ನು ನಮ್ಮ ಸಾನು ಮತ್ತು ಚಿಕ್ಕು, ಸಾನು ಮಾಡ್ತಾಳೆ ಬಿಡು ಸಪೋರ್ಟ್, ಚಿಕ್ಕು ಸಪೋರ್ಟ್ ಮಾಡ್ರೆ ಸಾಕೇನು. ಏನು ಮಾಡ್ತಾನೋ ಗೊತ್ತಿಲ್ಲ ರೀ. ಚಿಕ್ಕನ್ ಮೈಯಾಗ ವಿಠಲ್ ಬಂದಾನ.
ಮುದ್ದಮ್ಮ ಅವ್ನ ಕೈಲಂಗೆ ಮಾಡ್ಸತ್ತಾನ. ನೋಡುನು ಎಷ್ಟು ಹೆಂಗೆ ಕಂಪ್ಲೀಟ್ ಮಾಡ್ತೀರಿ ಅಂತ. ಹಾಂ ತೊಗೊಂಡು ಮಾತಾಡ ವಿಠಲ್ ರಕುಮಾಯಿ. ವೆರಿ ಗುಡ್. ಇಷ್ಟೊತ್ತನ ಚಿಕ್ಕಂದಾತು. ಈಗ ಸಾನು ಶೂಟಿಂಗ್ ಮಾಡಕತ್ತೈತಿ. ಸಾನು ಕೈಯಾಗ ವಿಠಲ್ ರುಕ್ಮಿಣಿ ಮೂರ್ತಿ ಹಿಡ್ಕೊಂಡ ಹೋಗಕ್ಕೆದಾಳು. ಈ ಕಡೆ ಬಾ ಚಿಕ್ಕು, ನೀ ನಡು ಹೋಗ್ಬೇಡ. ಈ ಕಡೆ ಬಾ, ಅಕ್ಕನ ಶೂಟಿಂಗ್ ನಡೆದೈತಿ. ಹೋಗೋ ಮುಂದೆ ಯಾರಿಗೆ ಕಾವ್ಬೇಕು, ಮತ್ತೆ ಯಾರಿಗೆ ಕಾವ್ಬೇಕು. ಸುಜಿತ್ ನೀ ಸ್ಟಾರ್ಟ್ ಅಂತ ಹೇಳ, ಇಂತಕ್ಕೆ ಹೋಗ್ತಾಳ. ಆರಾಮ್ ಸೆ ಹೋಗ ಏಕ್ದಮ್. ಹಗ್ ಮಾಡು, ಇನ್ನೊಮ್ಮೆ ಆಗ್ಲಿಗತ್ಲೆ ಹಗ್ ಮಾಡು. ಅವ್ರಿಗೆ ಭಾಷೆ ಇರುತ್ತೆ, ನೀ ಹಗ್ ಮಾಡೋಣ. ಹಗ್ ಮಾಡು. ಏನ್ ಬಗ್ಗೆ ಫೈನಲಿ ನಮ್ಮ ಚಿಕ್ಕು ಸಾನು ಜೊತೆ ಶೂಟಿಂಗ್ ಮಾಡಕತ್ತ. ಸಮಾಧಾನಲೇ ಇಲ್ಲಾದ್ರೆ ಅಪ್ಪ ಅವ್ನು ರಮೇಶ್ ಮಾಡುತ್ತಾನ. ಸಾಕಾಯ್ತು ಫುಲ್. ಬಾಕೆಟ್ ಮೂಡಿಯದಾನ. ಮೂಡ್ ಬತ್ತಂದ್ರೆ ಅಷ್ಟ ಮಾಡ್ತಾನೋ, ಇಲ್ಲಾದ್ರೆ ಏನೂ ಇಲ್ಲ. ಇಬ್ಬಿ ಕಡ್ದು ಸಾವ್ಕಾಶ್ ಚಿಕ್ಕು, ಸಾವ್ಕಾಶ್ ಅಪ್ಪುವ. ಮಸ್ತ್ ಐತಿ ಗುಡಿ ಮಾತ್ರ, ಮನ್ಗಂಡದು ಹೊಡ್ದೈತಿ. ಭಾರಿ ಐತಿ ಗುಡಿ. ಸಾನು ಗುಡಿ ಮಸ್ತ್ ಐತ್ಲ, ದೊಡ್ಡದು ಫುಲ್ಲ. ಸಾವ್ಕಾಶ್ ಕರೆ, ರೇಸ್ ಸಾವ್ಕಾಶ್. ಸಾನು ಯು ಗೋ ಸ್ಲೋ. Much later. ಶೂಟ್ ಎಲ್ಲ ಮುಗೀತು. ಶೂಟ್ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ. ಸಾನು, ಚಿಕ್ಕು, ನಾನು, ಇವರು. ಚಲೋ ಆಯ್ತು ಶೂಟ್. ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಯಾವ ರೀತಿ ಮಾಡೀನಿ ಅದನ್ನೆಲ್ಲ ನೀವು ನೋಡಿರಿ. ಸೊ ಹುಡುಗರ ಜೊತೆ ಶೂಟಿಂಗ್ ಮಾಡೋದು ಬೇರೆ, ಮತ್ತು ನಾವು ದೊಡ್ಡವ್ರು ಶೂಟಿಂಗ್ ಮಾಡೋದು ಬೇರೆ. ನಮಗೆಲ್ಲ ಗೊತ್ತಿರ್ತೈತಿ ಆಲ್ರೆಡಿ ಕಾನ್ಸೆಪ್ಟ. ಪಟ ನಾವು ಮಾಡ್ತೀವಿ, ಅಥವಾ ಸ್ವಲ್ಪ ಟೈಮ್ ಹಿಡಿಯಕತ್ರೂ ನಮ್ಗೊಂದು ಪೇಷನ್ಸ್ ಇರ್ತೈತಿ. ಬಟ್ ಸಣ್ಣ ಮಕ್ಳದ್ದು ಹಂಗೆ ಆಗಂಗಿಲ್ಲ. ಅವ್ರ ಜೊತೆ ನ್ಯಾಚುರಲಿ ಅವ್ರ ಮೂಡ್ ಹೆಂಗೈತಿ ಹಂಗೆ ಮಾಡ್ಕೋತ ಆಯ್ತು. ಒಟ್ಟು ಎತ್ತು ಕೊಡ್ಸಿ ಹೆಂಗೋ ಆಯಿತು. ನೋಡೋಣ, ಇದರದ್ದು ರೀಲ್ ಹಾಕಿರ್ತೀನಿ ನಾನು ಇನ್ಸ್ಟಾಗ್ರಾಮಿಗೆ. ಎಲ್ಲರೂ ನೋಡ್ರಿ, ಮಿಸ್ ಮಾಡಲ್ದ. ಮತ್ತು ಹೆಂಗೆ ಅನಿಸ್ತು ಅದನ್ನು ಹೇಳ್ರಿ. ಪ್ಲಸ್ ಈಗ ಈ ಬ್ಲಾಗ್ ಒಳಗೆ ನಾನು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡಿ ತೋರಿಸ್ತೀನಿ. ಇಬ್ಬರದು ಡ್ರೆಸ್ ಅದು ಹೆಂಗೆ ಅನಿಸ್ತು ಹೇಳ್ರಿ. ಮತ್ತು ನಿಮಗೂ ಏನಾದರೂ ಈ ರೀತಿ ಫ್ಯಾಬ್ರಿಕ್ ಪೇಂಟಿಂಗ್ ಕಲಿದಿತ್ತಂದ್ರೆ ನೀವು ನಮ್ಮ ಕ್ಲಾಸಸ್ಸನ್ನು ಖಂಡಿತ ಜಾಯಿನ್ ಆಗ್ಬೋದು. ಸೊ ಚಲೋ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ. ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.